ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ 2026 ಫೆಬ್ರವರಿ ಭವಿಷ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಮೀನರಾಶಿಯವರು ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಮೀನರಾಶಿಯವರಿಗೆ ಮಾಸಿಕ ಭವಿಷ್ಯ ಫೆಬ್ರವರಿ 2026ರಲ್ಲಿ ಹೇಗಿರಲಿದೆ ಅಂದರೆ, ಮೀನರಾಶಿಯವರಿಗೆ ಒಟ್ಟಾರೆಯಾಗಿ 7ನೇ ಶನಿಯ ತೀವ್ರತೆ ಮತ್ತು ವಿದೇಶಿ ಯೋಗ. ಸ್ನೇಹಿತರೆ, ಫೆಬ್ರವರಿ 2026 ಆಳವಾದ ಆತ್ಮಾವಲೋಕನ ಮತ್ತು ಅಧಿಕ ವೆಚ್ಚದ ತಿಂಗಳಾಗಿದೆ. ಶನಿಯು ನಿಮ್ಮ ರಾಶಿಯಲ್ಲಿಯೇ 11ನೇ ಮನೆಯಲ್ಲಿ ಕುಳಿತಿರುವುದರಿಂದ ನೀವು 7ನೇ ಶನಿಯ ಅತ್ಯಂತ ಕಠಿಣ ಹಂತವನ್ನು ಅನುಭವಿಸುತ್ತಿದ್ದೀರಿ. ಇದು ಜವಾಬ್ದಾರಿಗಳ ಹೊರೆ ಮತ್ತು ಸ್ವಲ್ಪ ಮಟ್ಟದ ಒಂಟಿತನವನ್ನು ನೀಡಬಹುದು. ಅದೇ ಸಮಯದಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಬೃಹತ್ ಗ್ರಹಗಳು ಸಮಾಗಮವಾಗುತ್ತಿದೆ. ಸೂರ್ಯ, ಬುಧ, ಶುಕ್ರ ಮತ್ತು ರಾಹು ಇಲ್ಲೇ ಸೇರುವುದರಿಂದ ನಿಮ್ಮ ಗಮನವು ವಿದೇಶಿ ವ್ಯವಹಾರಗಳು, ಆಧ್ಯಾತ್ಮಿಕ ಅಥವಾ ದೈನಂದಿನ ಜೂಟಾಟದಿಂದ ದೂರ ಸರಿಯುತ್ತಾ ಇರುತ್ತದೆ. ಲೌಕಿಕ ಯಶಸ್ಸು ಸಿಕ್ಕರೂ ಮನಸ್ಸು ಶಾಂತಿ ಮತ್ತು ವಿಶ್ರಾಂತಿಯನ್ನು ಬಯಸುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಮೀನರಾಶಿಯ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಯಾವ ಸಮಯದಲ್ಲಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಗ್ರಹಗಳ ಪ್ರಭಾವ ಹೇಗಿರಲಿದೆ ಅಂದರೆ, ಶನಿ 7ನೇ ಶನಿ ಸ್ನೇಹಿತರೆ 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ ಮೀನದಲ್ಲಿ. ಇನ್ನು ಮಾನಸಿಕ ಒತ್ತಡ, ಶಿಸ್ತು ಮತ್ತು ವಿಳಂಬವನ್ನು ಪ್ರಭಾವವನ್ನು ಬೀರಲಿದೆ. ಇನ್ನು ಮಂಗಳ 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯ ನಂತರ 12ನೇ ಮನೆಗೆ ಸ್ಥಳಾಂತರಗೊಳ್ಳಲಿದೆ. ಭಾರಿ ಲಾಭ ನಂತರ ಹಠಾತ್ ವೆಚ್ಚ ಸ್ನೇಹಿತರೆ. ಇನ್ನು ಸೂರ್ಯ 12ನೇ ಮನೆಯಲ್ಲಿ ಕುಂಭದಲ್ಲಿ ಆರೋಗ್ಯದಲ್ಲಿ ಏರುಪೇರು ಮತ್ತು ವಿದೇಶಿ ಸಂಬಂಧ. ಇನ್ನು ಬುಧ 12ನೇ ಮನೆಯಲ್ಲಿ ಕುಂಭದಲ್ಲಿ ನಿದ್ರಾಹೀನತೆ ಮತ್ತು ವ್ಯಾಪಾರ ವೆಚ್ಚ. ಗುರು ನಿಮ್ಮ ರಾಶಿಯ ಅಧಿಪತಿ 4ನೇ ಮನೆಯಲ್ಲಿ ಮಿಥುನದಲ್ಲಿ ಕೌಟುಂಬಿಕ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ ಅಂತಲೇ ಹೇಳಬಹುದು. ಅದೇ ರೀತಿ ಆಸ್ತಿ ಸ್ನೇಹಿತರೆ. ಸೊ ಹಾಗಾಗಿ ಗುರುಬಲದಿಂದ ಇಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ. ಇದು ಒಟ್ಟಾರೆಗೆ ಗ್ರಹ ಸಂಚಾರ, ಪ್ರಮುಖ ಗ್ರಹಗಳ ಸಂಚಾರ ಈಗಿರಲಿದೆ ಅಂತಲೇ ಹೇಳಬಹುದು. ಇನ್ನು ವೃತ್ತಿ ವ್ಯವಹಾರದ ಬಗ್ಗೆ, ವ್ಯಾಪಾರದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ಸಂಪೂರ್ಣವನ್ನು ವಿಡಿಯೋವನ್ನು ನೋಡಿ ಸ್ನೇಹಿತರೆ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಲೈಕ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ, ಫೆಬ್ರವರಿಯ ಮೊದಲು 3 ವಾರಗಳು ಆರ್ಥಿಕ ಲಾಭಕ್ಕಾಗಿ ಪೂರಕವಾಗಿದೆ. 11ನೇ ಮನೆಯಲ್ಲಿ ಉಚ್ಚ ಮಂಗಳನ ಪ್ರಭಾವದಿಂದ ಹಳೆಯ ಬಾಕಿ ಹಣ ವಸೂಲಿಯಾಗಲಿದೆ ಅಥವಾ ಅದೇ ರೀತಿ ಲಾಭದಾಯಕ ಒಪ್ಪಂದಗಳು ಕುದುರಲಿವೆ. ವೃತ್ತಿ ಜೀವನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ ಅಂತಲೇ ಹೇಳಬಹುದು. ಆದರೆ ಗ್ರಹಗಳು 12ನೇ ಮನೆಗೆ ಸೇರಿದಂತೆ ಪರಿಸ್ಥಿತಿ ಬದಲಾಗಲಿದೆ. ಕೆಲಸದ ಬಗ್ಗೆ ಒಂದು ರೀತಿಯ ವೈರಾಗ್ಯ ಬರಬಹುದು ಅಥವಾ ಕಚೇರಿ ರಾಜಕೀಯ ನಿಮ್ಮನ್ನು ಕಾಡಬಹುದು. MNC, ರಫ್ತು ಆಮದು ಅಥವಾ ಆಸ್ಪತ್ರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ತಿಂಗಳು ಅದ್ಭುತವಾಗಿದೆ ಅಂತಲೇ ಹೇಳಬಹುದು. ವಿದೇಶಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಖಂಡಿತವಾಗಿಯೂ ಸಿಗಲಿದೆ. ಸ್ಥಳೀಯ ವ್ಯಾಪಾರಸ್ಥರು ತಿಂಗಳ ಕೊನೆಯ ವಾರದಲ್ಲಿ ನಷ್ಟ ಅಥವಾ ಕಳ್ಳತನದ ಬಗ್ಗೆ ಎಚ್ಚರಿಕೆ ಇರಲಿ. ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ.
ವ್ಯಾಪಾರಸ್ಥರಿಗೆ ತಿಂಗಳ ಕೊನೆಯಲ್ಲಿ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಸ್ನೇಹಿತರೆ ನಷ್ಟ ಅಥವಾ ಕಳ್ಳತನದ ಬಗ್ಗೆ ಎಚ್ಚರಿಕೆ ವಹಿಸಿ. ಉತ್ತಮ ರಿಸಲ್ಟ್ ಸಿಗಬೇಕು ಅಂತಂದರೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಅದು ವೃತ್ತಿಯಲ್ಲಾಗಲಿ ವ್ಯವಹಾರದಲ್ಲಾಗಲಿ ಸ್ನೇಹಿತರೆ ಅವರಿಂದಲೇ ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತದೆ. ಇನ್ನು ಅದೇ ರೀತಿ ನಿಮ್ಮ ಆರ್ಥಿಕತೆ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಮೀನರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಇದು ಆದಾಯ ಮತ್ತು ವೆಚ್ಚದ ನಡುವಿನ ಓಟ. 11ನೇ ಮನೆಯ ಮಂಗಳನು ಹಣ ತಂದರೆ 12ನೇ ಮನೆಯ ಗ್ರಹಗಳ ಸಂಗಮವು ತುಂಬಿದ ಕೊಡಕ್ಕೆ ತೂತು ಬಿದ್ದಂತೆ ಸ್ನೇಹಿತರೆ ಮಾಡುತ್ತದೆ. ವೈದ್ಯಕೀಯ ವೆಚ್ಚಗಳು, ವಾಹನ ರಿಪೇರಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅನಿರೀಕ್ಷಿತವಾಗಿ ಹಣ ವ್ಯಯವಾಗಲಿದೆ. 12ನೇ ಮನೆಯ ರಾಹುವಿನಿಂದಾಗಿ ಗುಪ್ತ ಹೂಡಿಕೆ ಅಥವಾ ಜೂಟಾಟದ ಕಡೆಗೆ ಆಕರ್ಷಿತರಾಗಬೇಡಿ. ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ. ಈ ತಿಂಗಳು ಯಾರನ್ನು ಅತಿಯಾಗಿ ನಂಬಿ ಸಾಲ ನೀಡಬೇಡಿ, ಏಕೆಂದರೆ ಆ ಹಣ ವಾಪಸ್ಸು ಬರುವುದು ಕಷ್ಟ. ಬಜೆಟ್ ಹಾಕಿಕೊಂಡು ನಡೆಯುವುದು ಅತ್ಯಗತ್ಯ ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಎಚ್ಚರಿಕೆ ವಹಿಸಿ. ಯಾರನ್ನು ಕೂಡ ಕುರುಡರಾಗಿ ಹಣವನ್ನು ನೀಡಕ್ಕೆ ಹೋಗ್ಬೇಡಿ. ಅದು ನೀವು ಸಾಲವಾಗಿ ನೀಡಕ್ಕೆ ಹೋಗ್ಬೇಡಿ. ಮತ್ತು ಜೊತೆಗೆ ಸ್ನೇಹಿತರೆ ನೀವು ಸಾಲನ್ನು ಕೂಡ ತೆಗೆದುಕೊಳ್ಬೇಡಿ ಸ್ನೇಹಿತರೆ. ಇದು ವಾಪಸ್ಸು ಬರೋದಿಲ್ಲ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ನಿಮ್ಮ ಕ್ಷೇಮ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಹೆಲ್ತ್ ಬಗ್ಗೆ ಅನ್ನೋದಾದರೆ ಫೆಬ್ರವರಿ ತಿಂಗಳಲ್ಲಿ 2026ರಲ್ಲಿ ಸ್ನೇಹಿತರೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಬೇಕು. ಲಗ್ನದಲ್ಲಿರುವಂತಹ ಶನಿ ಮತ್ತು 12ನೇ ಮನೆಯ ಗ್ರಹಗತಿಗಳು ನಿದ್ರಾಹೀನತೆ, ಪಾದದ ನೋವು ಅಥವಾ ಕಣ್ಣಿನ ಸಮಸ್ಯೆಗಳನ್ನು ನೀಡಬಹುದು. ಮಾನಸಿಕವಾಗಿ ಸ್ವಲ್ಪ ಆತಂಕ ಅಥವಾ ಖಿನ್ನತೆಯ ಭಾವನೆ ನಿಮ್ಮನ್ನು ಕಾಡಬಹುದು. ಫೆಬ್ರವರಿ 23ರಂದು ಮಂಗಳನು 12ನೇ ಮನೆಗೆ ಪ್ರವೇಶಿಸಿ ರಾಹುವಿನೊಂದಿಗೆ ಸೇರಿದಾಗ ಜ್ವರ ಅಥವಾ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾಗುವಂತಹ ಪ್ರಸಂಗ ಬರಬಹುದು. ಮೀನರಾಶಿಯವರಿಗೆ ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಿರಿ. ಈ ತಿಂಗಳು ನಿದ್ರೆಯೇ ನಿಮಗೆ ಅತ್ಯುತ್ತಮ ಔಷಧಿ. ಪಾದಗಳಿಗೆ ಗಾಯವಾಗದಂತೆ ಜಾಗರೂಕರಾಗಿರಿ ಸ್ನೇಹಿತರೆ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ, ಉತ್ತಮ ರಿಸಲ್ಟ್ಸ್ ಸಿಗದಿದೆ. ಇದೇ ರೀತಿ ಸ್ನೇಹಿತರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ಮನೆಯಲ್ಲೇ ಆದಷ್ಟು ಸ್ನೇಹಿತರೆ ಹೋಮ್ ರೆಮಿಡಿಯನ್ನು ಮಾಡ್ಕೋಬಹುದು. ಅಂತಂದರೆ ಗಾಯವಾಗದಂತೆ ಔಷಧಿಯನ್ನು, ಪಾದಗಳಿಗೆ ಗಾಯವಾಗದಂತೆ ಜಾಗರೂಕರಾಗಿರಬೇಕು. ತಿಂಗಳ ನಿದ್ರೆಯ ಬಗ್ಗೆ ಎಚ್ಚರಿಕೆ ಇರಲಿ ಸ್ನೇಹಿತರೆ. ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಿರಿ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡುವುದರಿಂದ ಸ್ನೇಹಿತರೆ ಆದಷ್ಟು ನಿಮ್ಮ ಆರೋಗ್ಯದಲ್ಲಿರುವಂಥ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ನಿಮ್ಮ ಆಹಾರದ ಪದ್ಧತಿ ಬಗ್ಗೆ ಎಚ್ಚರಿಕೆ ಇರಲಿ. ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ ಸ್ನೇಹಿತರೆ. ವೈರಲ್ ಜ್ವರದಿಂದ ಬಳಲ್ಬೋದು. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಒಟ್ಟಾರೆಯಾಗಿ ನಿಮ್ಮ ಹೆಲ್ತ್ ಬಗ್ಗೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮೀನರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ 4ನೇ ಮನೆಯಲ್ಲಿರುವಂತಹ ಗುರುವು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತಿದೆ. ವೈಯಕ್ತಿಕ ಒತ್ತಡದ ನಡುವೆಯೂ ಮನೆಯ ವಾತಾವರಣವು ತುಲನಾತ್ಮಕವಾಗಿ ಶಾಂತವಾಗಿರಲಿದೆ. ಮನೆಯಲ್ಲಿ ಸ್ನೇಹಿತರೆ ಸಮಯ ಕಳೆಯುವುದು ನಿಮಗೆ ನೆಮ್ಮದಿ ನೀಡುತ್ತದೆ. ತಾಯಿಯ ಬೆಂಬಲ ನಿಮಗಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಒಂದು ರೀತಿಯ ಅಂತರ ಅಥವಾ ಶೀತಲ ಸಮರ ಏರ್ಪಡಬಹುದು. ಶನಿಯ ಪ್ರಭಾವದಿಂದ ನೀವು ಅತಿಯಾದ ಗಂಭೀರ ಸ್ವಭಾವದವರಾಗಬಹುದು. ಕೆಲಸದ ನಿಮಿತ್ತ ಸಂಗಾತಿಯಿಂದ ದೂರವಿರಬೇಕಾಗುತ್ತದೆ ಸ್ನೇಹಿತರೆ. ಪ್ರಸಂಗ ಬರಬಹುದು. ಯಾವುದೇ ವಿಷಯವನ್ನು ಗುಟ್ಟಾಗಿ ಇಡಬೇಡಿ. ಪಾರದರ್ಶಕತೆ ಇದ್ದರೆ ತಪ್ಪು ತಿಳುವಳಿಕೆಗಳು ತಡೆಯಬಹುದು. ಸೊ ಹಾಗಾಗಿ ನಿಮ್ಮ ಸಂಗಾತಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ವಾದ ವಿವಾದಗಳು ಬಂದರೆ ಸ್ನೇಹಿತರೆ ಅದನ್ನು ಗುಟ್ಟಾಗಿ ಇಡಬೇಡಿ ಸ್ನೇಹಿತರೆ. ಆದಷ್ಟು ಅಲ್ಲೇ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ, ಒಳಿತಾಗಲಿದೆ. ತುಲನಾತ್ಮಕವಾಗಿ ಶಾಂತವಾಗಿರಲಿದೆ ವಾತಾವರಣ ಅಂತಲೇ ಹೇಳಬಹುದು. ಮನೆಯಲ್ಲಿ ಸಮಯ ಕಳೆಯುವುದು ನಿಮಗೆ ನೆಮ್ಮದಿ ನೀಡುತ್ತದೆ ಸ್ನೇಹಿತರೆ. ನಿಮ್ಮ ತಂದೆ ತಾಯಿಯ ಬೆಂಬಲ ಸಂಪೂರ್ಣವಾಗಿ ಇದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ಶಿಕ್ಷಣ ಅಂದರೆ ತುಲಾರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲು ಬಯಸುವಂತಹ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಇದು ಹಸಿರು ನಿಶಾನೆ. ವೀಸಾ ಅನುಮೋದನೆ ಅಥವಾ ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವೇಶಕ್ಕೆ ಇದು ಸಕಾಲ ಅಂತಲೇ ಹೇಳ್ಬೋದು. ಆದರೆ ಸ್ಥಳೀಯವಾಗಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಾಡಬಹುದು. ಆಸಕ್ತಿ ಸ್ವಲ್ಪ ಕಡಿಮೆಯಾಗಬಹುದು. ಮನಸ್ಸು ಸದಾ ಹಗಲುಗನಸು ಅಥವಾ ಮನೋರಂಜನೆಯತ್ತ ಸಾಗುತ್ತದೆ. ಶನಿಯ ಶಿಸ್ತು ಮತ್ತು ಗುರುವಿನ ಮಾರ್ಗದರ್ಶನವನ್ನು ಅನುಸರಿಸುವುದು ಮುಖ್ಯ.
ಲೈಬ್ರರಿಯಂತಹ ಶಾಂತ ಸ್ಥಳಗಳಲ್ಲಿ ಕುಳಿತು ಓದುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಸ್ನೇಹಿತರೆ, ಮನೆಯ ಒತ್ತಡದಿಂದ, ಇನ್ನು ಶಾಲೆಯ ಒತ್ತಡದಿಂದ ಸ್ನೇಹಿತರೆ ಅಧ್ಯಯನದ ಕಡೆ ಆಸಕ್ತಿ ತೋರುವುದಕ್ಕೆ ಆಗುವುದಿಲ್ಲ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗ್ಬೋದು. ಸೊ ಹಾಗಾಗಿ ಮನಸ್ಸು ಸದಾ ಹಗಲುಗನಸು ಕಾಣಬಹುದು, ಮನೋರಂಜನೆಯತ್ತ ಒಲವು ತೋರಿಸಬಹುದು. ಸೊ ಹಾಗಾಗಿ ಪ್ರತಿದಿನ ಒಂದು ವೇಳಾಪಟ್ಟಿಯನ್ನು ರಚಿಸಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಶಾಂತ ಸ್ಥಳದಲ್ಲಿ ಸ್ನೇಹಿತರೆ ಕೂತು ಅಧ್ಯಯನವನ್ನು ಮಾಡಿ ಚೆನ್ನಾಗಿ ನಿದ್ರಿಸಿ ಸ್ನೇಹಿತರೆ. ಒಂದು 8 ಅವರ್ ಚೆನ್ನಾಗಿ ನಿದ್ರೆಯನ್ನು ಮಾಡಬೇಕು ಸ್ನೇಹಿತರೆ. ಆವಾಗ ನಿಮ್ಮ ಮನಸ್ಸು ಅಧ್ಯಯನದ ಕಡೆ ಗಮನ ಕೊಡುತ್ತೆ. ಅದೇ ರೀತಿ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಒಂದು ದಾರಿ ಮಾಡಿಕೊಡಲಿದೆ. ತಂದೆ ತಾಯಿಯ ಮಾತನ್ನು ಕೇಳುವುದು, ಆಲಿಸುವುದು ಬಹಳ ಮುಖ್ಯ. ಗುರು ಹಿರಿಯರನ್ನು ಗೌರವಿಸಿ ಒಳಿತಾಗಲಿದೆ. ತಪ್ಪದೆ ಹನುಮಾನ್ ಚಾಲಿಸವನ್ನು ಹೇಳಿ ಅಥವಾ ಕೇಳಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಈ ತಿಂಗಳಲ್ಲಿ ಅನುಸರಿಸಬೇಕಾದ ಮೀನರಾಶಿಯವರು ವೈದಿಕ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಫೆಬ್ರವರಿ 2026ರಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅನ್ನೋದನ್ನ ತಿಳಿಸ್ಕೊಳ್ಳೋದಾದರೆ, 7ನೇ ಶನಿಯ ಪ್ರಭಾವವನ್ನು ತಗ್ಗಿಸಲು ಮತ್ತು ಶನಿಯ ಅನುಗ್ರಹವನ್ನು ಪಡೆದುಕೊಳ್ಳಲು 12ನೇ ಮನೆಯ ಗೊಂದಲವನ್ನು ನಿವಾರಿಸಲು ಮೀನರಾಶಿಯವರು ಈ ಪರಿಹಾರಗಳನ್ನು ಫಾಲೋ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ಹನುಮಾನ್ ಚಾಲಿಸ. ಇದು ಅತ್ಯಂತ ಮುಖ್ಯ ಪರಿಹಾರ. ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಶನಿಯ ಪೀಡೆ ಅಥವಾ ಮಾನಸಿಕ ಭಯ ನಿವಾರಣೆಯಾಗುತ್ತದೆ. ಅಡೆತಡೆಗಳು, ಕೆಲಸದಲ್ಲಿ ವ್ಯಾಪಾರದಲ್ಲಿ ಅಡೆತಡೆಗಳು, ಮೋಸವನ್ನು ನೋಡ್ತಾ ಇದ್ದರೆ ಸ್ನೇಹಿತರೆ ಈ ಒಂದು ಚಾಲಿಸವನ್ನು ಹೇಳಿ ಒಳಿತಾಗಲಿದೆ. ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ಇಷ್ಟೆಲ್ಲ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಎಷ್ಟು ಬಾರಿ ಅಂದರೆ 11 ಬಾರಿ ಅಥವಾ 108 ಬಾರಿ ಹನುಮಾನ್ ಚಾಲಿಸವನ್ನು ಹೇಳುವುದು ಉತ್ತಮ. ಅದೇ ರೀತಿ ದಾನ. 12ನೇ ಮನೆಯ ದೋಷ ನಿವಾರಣೆಗೆ ಸ್ನೇಹಿತರೆ ಅಗತ್ಯವಿರುವವರಿಗೆ ಹಾಸಿಗೆ, ದಿಂಬು ಅಥವಾ ಕಂಬಳಿಯನ್ನು ದಾನ ಮಾಡಿ. ಇದು ನಿದ್ರೆಹೀನತೆಯ ಸಮಸ್ಯೆಯನ್ನು ನಿವಾರಿಸಲು ಸಹಾಯವನ್ನು ಮಾಡುತ್ತದೆ. ಅದೇ ರೀತಿ ರೋಗಿಗಳಿಗೆ ಸೇವೆ. ಆಸ್ಪತ್ರೆಗೆ ಭೇಟಿ ನೀಡಿ ಬಡ ರೋಗಿಗಳಿಗೆ ಹಣ್ಣು, ಔಷಧಿಗಳು ನೀಡಿ ಸ್ನೇಹಿತರೆ. ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಅನಾರೋಗ್ಯದವರ ಸೇವೆ ಮಾಡುವುದು 12ನೇ ಮನೆಯ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸಲು ಉತ್ತಮ ದಾರಿ ಮಾಡಿಕೊಡಲಿದೆ ಅಂತಲೇ ಹೇಳಬಹುದು. ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಸ್ನೇಹಿತರೆ. ಎಲ್ಲ ರೋಗಿಗಳಿಗೂ ಮಾಡಿ ಅಂತ ನಾನು ತಿಳಿಸ್ತಿಲ್ಲ. ನಿಮ್ಮ ಕೈಯಲ್ಲಾದಷ್ಟು ಒಬ್ಬರಿಗಾಲಿ ಇಬ್ಬರಿಗಾಲಿ ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಮಾಡಿ ಒಳಿತಾಗಲಿದೆ. ಇನ್ನು ಶಿವ ಅಭಿಷೇಕವನ್ನು ಮಾಡಿಸಿ. ಸೋಮವಾರದಂದು ಶಿವನಿಗೆ ಹಾಲು ಮತ್ತು ನೀರಿನಿಂದ ಅಭಿಷೇಕವನ್ನು ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗಲಿದೆ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರನ್ನು ನೋಡ್ತಾ ಇರ್ತೀರ. ಸೊ ಹಾಗಾಗಿ ಶನಿವಾರದ ಸಂಜೆ ಸ್ನೇಹಿತರೆ ಅರಳಿ ಮರದ ಕೆಳಗೆ, ಅಶ್ವತ್ಥ ಮರದ ಕೆಳಗೆ ಸ್ನೇಹಿತರೆ ಬುಡಕ್ಕೆ ನೀರನ್ನು ಹಾಕಿ, ಒಂದು 3 ಚೆಂಬು ನೀರನ್ನು ಹಾಕಿ ಸ್ನೇಹಿತರೆ, ನಂತರ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಸ್ನೇಹಿತರೆ ಶನಿ ಸ್ತೋತ್ರವನ್ನು ಹೇಳಿ. ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು, ಚರ್ಮ ಕಾಯಿಲೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಏನೇ ಇದ್ದರೂ ಕೂಡ ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಮಾಡ್ತಾ ಬನ್ನಿ, ಒಳಿತಾಗಲಿದೆ ಅಂತ ಹೇಳ್ತಾ ಸ್ನೇಹಿತರೆ ಒಂದು 3-4 ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ತಿಳಿಸ್ಕೊಟ್ಬಿಡ್ತೀನಿ. ಮೀನರಾಶಿಯವರಿಗೆ 2026 ಫೆಬ್ರವರಿ ಮೀನರಾಶಿಯವರಿಗೆ ಏಕೆ ನಿರ್ಣಾಯಕವಾಗಿದೆ? ಹೌದು ಸ್ನೇಹಿತರೆ, ಶನಿಯ ಪ್ರಭಾವದಿಂದ ಸ್ವಲ್ಪ ನಿರ್ಣಾಯಕ ಅಂತಲೇ ಹೇಳಬಹುದು. ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಲಿ, ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಸ್ನೇಹಿತರೆ. 2026 ಫೆಬ್ರವರಿ ಒಂದು ನಿಮ್ಮ ದಿಕ್ಕನ್ನು ಚೇಂಜ್ ಮಾಡಿಸುವಂತಹ ತಿಂಗಳು ಅಂತಲೇ ಹೇಳಬಹುದು. ಇನ್ನು ಮೀನರಾಶಿಯವರಿಗೆ ವಿದೇಶಕ್ಕೆ ಹೋಗಲು ಸ್ನೇಹಿತರೆ ಇದು ಒಳ್ಳೆಯ ಕಾಲವ ಅಂತ ಕೇಳಿದ್ದೀರಾ. ಖಂಡಿತವಾಗಿಯೂ ಫೆಬ್ರವರಿ ತಿಂಗಳು ಒಳ್ಳೆಯ ಕಾಲ. ಆದರೆ ಸ್ನೇಹಿತರೆ ಅತಿಯಾದ ಒತ್ತಡ ಬೇಡ, ರೆಸ್ಟ್ ಅಂತೂ ಸ್ವಲ್ಪ ಬೇಕೇ ಬೇಕು ನಿಮಗೆ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವೇ ನೋಡಬೇಕಾಗುತ್ತದೆ. ಇನ್ನು 2026ರಲ್ಲಿ ಮೀನರಾಶಿಯವರ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅಂತ ಕೇಳಿದ್ದೀರಾ. ಉತ್ತಮ ಆರ್ಥಿಕ ಸ್ಥಿತಿ ಇದೆ ಸ್ನೇಹಿತರೆ. ಹಣಕಾಸಿನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಯಾರನ್ನು ಕೂಡ ಕುರುಡರಾಗಿ ನಂಬಿ ಸಾಲ ಕೊಡುವುದನ್ನು ಮಾಡೋದಕ್ಕೆ ಹೋಗಬೇಡಿ. ಅದು ಫ್ಯಾಮಿಲಿಯಲ್ಲಾಗಲಿ, ಹೊರಗಿನವರಾಗಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಸ್ನೇಹಿತರೆ ಕೊಟ್ಟಿರುವ ಸಾಲ ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳ್ಬೋದು. ಈ ಕಾರಣದಿಂದ ಯಾರಿಗೂ ಕೂಡ ಆರ್ಥಿಕ ಸಹಾಯವನ್ನು ಮಾಡಬೇಡಿ. ಆದಷ್ಟು ನಿಮ್ಮ ಕೈಯಲ್ಲಾದಷ್ಟು ಬಡವರಿಗೆ ಮತ್ತು ರೋಗಿಗಳಿಗೆ ಅನ್ನದಾನ, ಹಣ್ಣು ಹಂಪಲುಗಳನ್ನು ವಿತರಿಸುವುದು, ಔಷಧಿಗಳನ್ನು ದಾನ ಮಾಡುವುದು. ಈ ರೀತಿ ಮಾಡುವುದರಿಂದ ನೀವೇನು ಹಣಕಾಸಿನಲ್ಲಿ ನೀವು ಎಷ್ಟೊಂದು ಇದು ನೋಡ್ತಾ ಇರ್ತೀರ ಸ್ನೇಹಿತರೆ, ಹೆಚ್ಚಳವನ್ನು ನೋಡ್ತೀರಾ, ಅದು ದುಪ್ಪಟ್ಟು ಹೆಚ್ಚಳವಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಲ್ಪ್ ಮಾಡ್ತಾ ಇದ್ದೀನಿ.
ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಮೀನರಾಶಿಯವರಿಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿ ದೇವರ ಆಶೀರ್ವಾದ ಇರಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.